ಭಕ್ತರ ಮೇಲೆ ಅಲ್ಲ ನಮ್ಮ ಮೇಲೆ ಹಲ್ಲೆ ಮಾಡಕತ್ತಾರ ಅವರು ಪೊಲೀಸರು. ಒಳಗಡೆ ಇದೆ, ಇಲ್ಲ ಮಠದಲ್ಲಿ ಇಲ್ಲ. ತಪ್ಪು ಮಾಡಬಾರ್ದಲ್ಲ ಅವರು. ಭಕ್ತರು ಯಾರು? ನಮ್ಮ ದೇವರು. ನಾವ್ ಹೇಳಿರೋದು ಭಕ್ತನೇ ಭೂಮಿ ಮೇಲಿನ ಭಗವಂತ ಅಂತ ಹೇಳಿದೀವಿ. ನಾವಿರೋದು ಭಕ್ತರಿಗಾಗಿ. ಅದು ಬಿಟ್ಟು ಭಕ್ತರಿಗೆಲ್ಲ ತೊಂದರೆ ಕೊಟ್ರೆ ನಮಗೆ ನೋಡ್ರಿ. ನಾವು ಈ ಪೊಲೀಸ್ ಆಫೀಸರ್ಗೆ ಭೋಜನಕೊಪ್ಪರಿಗೆ 15 ಬಾರಿ ಫೋನ್ ಮಾಡಿದ್ದೇವೆ. ಆಯ್ತು, ಎಲ್ಲ ಭಕ್ತರು ಒಳಗೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ತಾಸಿಂದ ಅವ್ರು ಹೋದ ಮೇಲೆ ಬರಿ ಅಂತ ಹೇಳಿದೀವಿ ನಾವು. ನಾವು ತೋತೀವಿ. ಹೌದ್ರಿ, ಅದಕ್ಕೆ ನಾವು ಭಕ್ತರು ಒಳಗೆ ಬರ್ಬೇಕು ಅನ್ನೋದು ಇಚ್ಛೆ. ಹೊರಗಡೆ ಇದೆ, ಒಳಗಡೆ ಇಲ್ಲ. ಮಠ ಇರೋದು ಒಂದು ನಿಮಿಷ. ಮಠ ಇರೋದು ಶಾಂತಿ ಮತ್ತು ನೆಮ್ಮದಿಯ ತಾಣಕ್ಕೆ. ಮಠ ಇರೋದು ಶಾಂತಿ ಮತ್ತು ನೆಮ್ಮದಿಯ ತಾಣಕ್ಕೆ. ನಮ್ಮ ಭಕ್ತರು ಬರ್ತಾ ಇರೋದು ಬೆಳಗಿನಿಂದ ಕಾಯ್ತಾ ಇದ್ದಾರೆ. ಬನ್ನಿ, ಮಠದ ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಗೆ ಅನ್ವಯಿಸುವಂತೆ ಈ ಕೆಳಕಂಡ ಷರತ್ತುಗಳು ಎಲ್ಲೈತ್ರಿ? ತೋರಿಸಿರಿ, ಎಲ್ಲೈತ್ರಿ? 12 ಕಾರಣಗಳು ಹೇಳಿದ್ದಾರೆ ಸರ್. 1 ನಿಮಿಷ ಇಲ್ಲಿ ನೋಡ್ರಿ. ಅಡ್ಮಿಷನ್ ನೋಡ್ರಿ. ಯಾರು? ನಾನು 50 ವರ್ಷ ರಾಜಕೀಯ ಮಾಡಿದ್ದೀನಿ. ಒಂದು ಸಭೆ ಮಾಡಿದ್ದಾರೆ. ಆ ಸಭೆಗೆ ಸ್ವಾಮೀಜಿ ಅವ್ರು ಬರಲಿಲ್ಲ. ಸೊ ಹಂಗಾಗಿ ಅವ್ರನ್ನ ಈ ಪರಿಸ್ಥಿತಿ ಮಾಡ್ತಾ ಇದೀವಿ. ಮೊದಲನೇದಾಗಿ ಸ್ವಾಮೀಜಿಯವರಿಗೆ ನೋಟಿಸ್ ಬಂದಿಲ್ಲ. ಸ್ವಾಮೀಜಿಯವರಿಗೆ ನಮ್ಮ ದಿವ್ಯ ಸಾನ್ನಿಧ್ಯ ಹಾಕಿದ್ದಾರೆ. ಹಾಕಬೇಕಾದ್ರೆ ಸ್ವಾಮೀಜಿಯವರು ಡೇಟ್ ತಗೋಬೇಕು. ಹಿಂದಿನ ಸಭೆದು ಮಾಹಿತಿ ಕೊಟ್ಟಿರ್ತೀರ ಸರ್? ಹಿಂದಿನ ಸಭೆಯ ಮಾಹಿತಿ ನಮಗೆ ಬಂದಿಲ್ಲ. ನಮಗೆ ನೋಟಿಸ ಬಂದಿಲ್ಲ. ಅಧಿಕೃತವಾಗಿ ಬಂದು ನಮಗೊಂದು ನೋಟಿಸ್ ಕೊಡಬೇಕು. ಆ ನೋಟಿಸ್ ಕೊಟ್ಟಿಲ್ಲ. ಮತ್ತು ಮಠ ಅನ್ನೋದು, ಪೀಠ ಅನ್ನೋದು ಕೇವಲ 12 ಜನರಲ್ಲ. ಇದು ನಾವು 12 ಜನ ನೋಡಿ ಬಂದಿಲ್ಲ. ಅಖಂಡ ಪಂಚಮಸಾಲಿ ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಪೀಠಕ್ಕೆ ಬಂದಿದ್ದೀವಿ ನಾವು. ಇದು 4 ವ್ಯಕ್ತಿಗಳ ಮಠ ಅಲ್ಲ, ಇದು ಸಮಸ್ತ ಪಂಚಮಸಾಲಿಗಳ ಮಠವಾಗಿದೆ ಇದು. ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಅವರು ನಮಗೆ ನೋಟಿಸೇ ಕೊಟ್ಟಿಲ್ಲ. ಬಂದು ನೋಟಿಸ್ ಕೊಡಬೇಕಾಗಿತ್ತು. ಕಳ್ಳರಂಗ ಬಂದು ರಾತ್ರಿ ಬಂದು ಅಲ್ಲಿ ನಮ್ಮ ಇದಕ್ಕೆ ಬಾಗಿಲಿಗೆ ಹಂಚಿ ಹೋಗಿದ್ದಾರೆ. ಅದು ನಾವು ಕೊಡಗಿನಲ್ಲಿ ಕಾರ್ಯಕ್ರಮ ಹೋಗಿದ್ದೀವಿ. ವಾಪಸ್ ಬಂದಾಗ 3 ಗಂಟೆ ಅಲ್ಲಿ ಅಂಟಿಸಿದ್ರು. ಅದು ನಮ್ಗೆ ಗೊತ್ತಿಲ್ಲ. ಈಗ ಟ್ರಸ್ಟಿಗಳಾದವರು ನಮ್ಮ ಹತ್ತಿರ ಬಂದು ಕೊಡಬೇಕಲ್ವಾ? ಇಷ್ಟೊಂದು ತರಾತುರಿ ಮಾಡೋ ಅವಶ್ಯಕತೆ ಏನಿತ್ತು? ಹಾಗಾಗಿ ಸ್ವಾಮೀಜಿಯವ್ರಿಗೆ ಭಾಳ ಇಂಪಾರ್ಟೆಂಟ್ ಏನು? ಗಚ್ಚೆ, ಕೈ, ಬಾಯಿ ಗಚ್ಚಿರಬೇಕು. ಅದ್ರಲ್ಲಿ ನಾವು ಭಾಳ ಗಚ್ಚಿದ್ದೀವಿ. ಹಾಗಾಗಿ 12 ಜನಗಳದ್ದು ಆಗಲ್ಲ. ಏನು ಟ್ರಸ್ಟ್ ಬಾಯ್ಲ ಏನು ಹೇಳುತ್ತೆ? ಇಲ್ಲಿ ಏನು ಹೇಳುತ್ತೆ? ನಿಮ್ಮ ಹತ್ರ ಇದೆ ನೋಡಿ. ಇದು 4 ಜನಗಳದು ಅಲ್ಲ. ನೋಡಿ, ಸಮಾಜ ಸುಪ್ರೀಂ. ಸಮಾಜಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಸಮಾಜ ಇವರನ್ನು ನೇಮಿಸಿತ್ತು, ಇವರಾಗಿ ಮಾಡ್ಕೊಂಡಿದ್ದಾರೆ ಅದನ್ನು. ಮತ್ತು ಪೀಠ ಆರಂಭವಾಗಿರೋದು ಫೆಬ್ರವರಿ 17-18, 2008. ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟು. ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮಗಳು ಫಾಲೋ ಮಾಡಿಲ್ಲ. ಎಲ್ಲ ಅವರೇ ಇದ್ದಾರೆ. ಮತ್ತು ಅವರೆಲ್ಲ ಸಂಬಂಧಿಕರಿದ್ದಾರೆ. ಅವರ ಆಸ್ತಿ ಪಾಸ್ತಿಗಳ ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಮಠದ ಆಸ್ತಿ ಪಾಸ್ತಿಗಳಿದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಇವಾಗ ನೋಡಿ, ಸಿಂಪಲ್ ಆಗಿ ದಾವಣಗೆರೆಯಲ್ಲಿ ಪ್ರಧಾನ ಧರ್ಮರ್ಷಿ 23 ವರ್ಷದಿಂದ ಅವರೇ ಅಧ್ಯಕ್ಷರಿದ್ದಾರೆ. 23 ವರ್ಷದಲ್ಲಿ ಮತ್ತೊಬ್ಬ ಯುವ ನಾಯಕ ಹುಟ್ಟಲಿಲ್ವಾ ಸಮಾಜದಲ್ಲಿ? ಮತ್ತೊಬ್ಬ ಜಿಲ್ಲಾಧ್ಯಕ್ಷರು ಬರಲಿಲ್ವಾ? ಹಗ್ರಿ ಬೊಮ್ಮಳೆ ನಮ್ಮದು ಶಾಖಾ ಮಠ ಇದೆ, ಅದು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಟ್ರಸ್ಟ್ ಏನು ಹೇಳುತ್ತೆ? ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳಿದೆ. ಒಂದು ಕಡೆ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳ್ತಾರೆ, ಇನ್ನೊಂದು ಹರ ಎಜುಕೇಷನ್ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಹರ ಎಜುಕೇಷನ್ ಟ್ರಸ್ಟ್ ಮಾಡಿಕೊಂಡು ನಮ್ಮ ನಮ್ಮ ಗುರುಗಳಾಗಿರುವಂಥ ಮಹಾನ್ ತಪ್ಪುಗಳ ಹೆಸರಿಟ್ಟುಕೊಂಡು ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡಿದ್ದಾರೆ. ಮಠದಲ್ಲಿ ಇಲ್ಲ. ಮತ್ತು ಈಗಾಗಲೇ ಇಲ್ಲಿ ಮಠದಲ್ಲಿ ಕಟ್ಟಡಗಳಾಗಿದ್ದಾವೆ. ಅದ್ರ ಬಗ್ಗೆ ಭಕ್ತರೇ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ಕೇಳಿಲ್ಲ. ನಾವೇನು ಇವತ್ತಿಗೂ ಅವ್ರನ್ನ ಕ್ವಶನ್ ಮಾಡಿಲ್ಲ. ಮೊನ್ನೆನೂ ಆದಾಗೂ ಒಂದೇ ಕೇಳಿದ್ದೀವಿ ನಾವು. ಭಕ್ತರು ಕೇಳಿದ್ದಾರೆ. ಅದಕ್ಕೆ ಅವ್ರದ್ದೇನಪ್ಪ ಅಂತಂದರೆ, ಲೆಕ್ಕ ಕೇಳೋರು ಸ್ವಾಮಿಗಳು ತೆಗೆದುಬಿಟ್ರೆ ಲೆಕ್ಕ ಕೇಳೋರು ಇರೋಂಗಿಲ್ಲ ಅಂತ. ಅವ್ರು ಸೆಂಟ್ರಿಲ್ಲ ಸರ್ಕಲಲ್ಲಿ ಇರ್ತದೆ ಅಂತ. ಆದರೆ ಭಕ್ತನ ಬೆವರ ಹಣಿಯಿಂದ ತಾನು ಉತ್ತಿ ಬಿತ್ತಿ ಬೆಳೆದು ಮಠದ ಸತ್ಪಾತ್ರಕ್ಕೆ ಅನ್ನದಾಸ ಕೊಟ್ಟಾರೆ. ಸಾವಿರ ಭಕ್ತರು, ಲಕ್ಷ ಭಕ್ತರು
ಸ್ವತಃ ಒಬ್ಬ ಧರ್ಮದರ್ಶಿ ಮೊನ್ನೆ ಏನೇನು ಅವ್ಯವಹಾರ ಆಗಿದೆ ಅಂತ ಮುಕ್ತವಾಗಿ ಹೇಳಿದ್ದಾರೆ. CC ಕ್ಯಾಮ್ರಾದಲ್ಲಿ ಅದು ರೆಕಾರ್ಡ್ ಆಗಿದೆ. 49 ನಿಮಿಷಗಳ ಕಾಲ ಮಠದಲ್ಲಿ ಆರಂಭದಲ್ಲಿ ಪೀಠ 2008ರಲ್ಲಿ ಎಷ್ಟು ಕೋಟಿ ಬಂತು, ಅದರಲ್ಲಿ ಎಷ್ಟು ಅವ್ಯವಹಾರ ಆಯಿತು, ಎಷ್ಟು ತಿಂದವ್ರು ಯಾರು ಅಂತ ಹೇಳಿದರು. ಸರ್ಕಾರದ 10 ಕೋಟಿ ರೂಪಾಯಿ 11 ಕೋಟಿ ರೂಪಾಯಿ ಬಂತು. 1 ಕೋಟಿ 10 ಕೋಟಿ ಒಂದು ಸಲ, 1 ಕೋಟಿ ಒಂದು ಸಲ, ಅವೆಲ್ಲ ಸಿಗುತ್ತೆ ಡಾಕ್ಯುಮೆಂಟ್ರಿ. ಆ 10 ಕೋಟಿ ಹಣದಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಅವರೇ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಒಬ್ಬ ಟ್ರಸ್ಟಿ ಹೇಳಿದ್ದಾರೆ, ನಾವು ಹೇಳಿಲ್ಲ. ಆ ಟ್ರಸ್ಟಿಗಳಿಗೆ ಹೇಳಿದ ಮೇಲೆ ಅವ್ರದ್ದೆಲ್ಲ ಬಯಲಾಗುತ್ತೆ ಅಂತ ಹೇಳಿ ಮಾಡಿದ್ರು. ಆ CC DVR ಕತ್ಕೊಂಡು ಹೋಗ್ಬಿಟ್ರು. DVR ಕತ್ಕೊಂಡ್ರೆ ಇವತ್ತು ಮಟ್ಟಕ್ಕೆ ಬಂದಾರೆ. ಅವ್ರ ಮೇಲೆ ಕೇಸ್ ಆಗಿದೆ. ಕಳ್ಳರೇ ಬಂದು ಕಳ್ಳರಿಗೆ ರಕ್ಷಣೆ ತೊಗೊಂಡು ಬಂದಾರೆ. ಅಲ್ಲಿ ಅವರು ಬಹಳ ಗಟ್ಟಿಯಾಗಿದ್ದರೆ, ನಿಜವಾದ ಧರ್ಮದರ್ಶಿಗಳಾಗಿದ್ದರೆ ನೇರವಾಗಿ ಬರ್ಬೋದಾಗಿತ್ತು, ನಮ್ಮ ಹತ್ರ ಕೂತ್ಕೊಂಡು ಮಾತಾಡ್ಬೋದಾಗಿತ್ತು. ಕಳ್ಳರಾಗಿ ಬಂದು ಪ್ರೊಟೆಕ್ಷನ್ ಬಂದು ಅಂದರೆ ಇದರಲ್ಲಿ ನೀವು ತಿಳ್ಕೊಬೇಕು, ನಾನು ಪ್ರೊಟೆಕ್ಷನ್ ತೊಗೊಂಡಿದ್ದೀನ, ಇಷ್ಟು ಜನಗಳ ಆ್ಯಸ್ ಅ ಮಾಧ್ಯಮಕ್ಕೆ ನಾನು ಪ್ರೊಟೆಕ್ಷನ್ ಕೇಳಿದ್ದೀನ? ಕೇಳಿಲ್ಲ. ನಾವು ಸನ್ಯಾಸಿ, ನಮಗೆ ನಿರ್ಭಯಾಗಿರಬೇಕು. ನಮ್ಮ ಮಠದಲ್ಲಿ ಸುವ್ಯವಸ್ಥೆ ಇರಬೇಕು, ಶಾಂತಿ ಸಮಾಧಾನ ಇರಬೇಕು. ಭಕ್ತರಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ನನ್ನ ಕನಸು ಒಂದೇ, ಈ ನಾಡನ್ನು ಕಳೆದ 2.5 ವರ್ಷದಿಂದ ನಾವು ಇಂದಿನ ರಾಜ್ಯಾಧ್ಯಕ್ಷರಂಥ ಸೋಮನಗೌಡ ಪಾಟೀಲ್ರವರು ಹಳ್ಳಿ ತಿರುಗಾಡ್ತಾ ಇದ್ದೀವಿ, ಸಮಾಜವನ್ನು ಸಂಘಟನೆ ಮಾಡ್ತಾ ಇದ್ದೀವಿ. ಅದು ಜಾತಿಗಣತಿ ಇರಬಹುದು. ಇನ್ನು ಕೆಲವರು ಏನಾಗಿದೆ ಅಂತಂದರೆ ಅವರಿಗೆ ಹಿಂದೂ ಅಂತ ಹೇಳಬಾರ್ದು ಅಂತದೆ. ಕೆಲವು ಟ್ರಸ್ಟಿಗಳಿಗೆ ಏನಿದೆ ಅಂತಂದರೆ ಸ್ವಾಮಿಗಳು ಹಿಂದೂ ಅಂತ ಹೇಳಬಾರ್ದು ಅಂತಂತಾರೆ. ಇನ್ನೊಂದು ಲಿಂಗಾಯತ್ ಅಂತಲೂ ಹೇಳಬಾರ್ದು ಅಂತಂತಾರೆ. ಒಂದವರು ನಾವು ಹಿಂದೂ ಲಿಂಗಾಯತ್ ಅನ್ನಬಾರ್ದು ಸ್ವಾಮಿಗಳು. ಅವರು ಮಾತಾಡಿದ ಪ್ರಶ್ನೆಗಳು ಹೆಂಗೆ ಅಂತ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ನೋಡಿ, ಅದು ಅಮಾನ್ಯ. 12 ಜನಗಳ ಮಠ ಅಲ್ಲ ಇದು. 12 ಜನಗಳು ದುಡ್ಡು ಹಾಕ್ಕೊಂಡು ಮಠ ಕಟ್ಟಿಲ್ಲ. ಈ ಮಠ ಕಟ್ಟಿದವರು ಲಕ್ಷಾಂತರ ಜನ ಬಡ ಪಂಚಮಸಾಲಿಗಳು, ರೈತರು. ಹಾಗಾಗಿ ಈ ಮಠ ಇನ್ನು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆಸ್ತೀವಿ ಅನ್ನೋದು ಸಂಕಲ್ಪ ನಮಗಿದೆ. ನನಗೆ ಯಾವುದೇ ರೀತಿ ಭಯ ಇಲ್ಲ, ಆತಂಕ ಇಲ್ಲ. ಐ ಆಮ್ ಸೋ ಕಾನ್ಫಿಡೆಂಟ್. ಐ ಹ್ಯಾವ್ ಆಲ್ ರೈಟ್. ಮುಂದಿನ ಈಗ ನಮ್ಮೆಲ್ಲ ಭಕ್ತರು ಬರ್ತಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಭಕ್ತರ ಇಚ್ಛೆಯಂತೆ ಎಲ್ಲ ನಡೆಯುತ್ತೆ. ಈಗ ನಾರ್ಮಲ್ ಆಗಿ ಯಾವುದೇ ಒಬ್ಬ ಸ್ವಾಮಿಗಳಿಗೆ ಏನೇ ಹೇಳ್ಬೇಕಂತಂದ್ರೆ ಅವ್ರಿಗೆ ಯಾವುದೇ ಸ್ಟ್ರಾಂಗ್ ಇದನ್ನಿಲ್ಲ, ಎವಿಡೆನ್ಸ್ ಇಲ್ಲ. ನೋಡ್ರಿ, ಸ್ವಾಮಿಗಳಿಗೆ ಯಾವುದೇ ಸ್ವಾಮಿಗಳು ಏನು ಮಾಡ್ಬೇಕಂದ್ರೆ ಗಚ್ಚೆ ಕೈ ಬಾಯಿ ಗಚ್ಚಿರ್ಬೇಕು ಅಂತ ಅದನ್ನು ಬಿಟ್ಟು ಅವ್ರು ಹೇಳಕ್ ನಮ್ಮ ಬಗ್ಗೆ ಏನಿಲ್ಲ, ವಿಷಯ ಡೈವರ್ಟ್ ಮಾಡಿದ್ದಾರೆ ಅಷ್ಟೇ. ಅಂದ್ರೆ ಅವರು ಒಂದು ಸ್ಕೀಮ್ ಮಾಡ್ಕೊಂಡಿದ್ದಾರೆ. ಪ್ರತಿ 5 ವರ್ಷಕ್ಕೆ ಒಬ್ಬ ಸ್ವಾಮಿ ತೆಗೆದು ಇನ್ನೊಂದು ಸ್ವಾಮಿಗಳು ಮಾಡ್ಬೋದು. ಆ ಸ್ವಾಮಿಗಳ ಕಾಲದಲ್ಲಿ ಹಣ ಬರ್ತಾರೆ, ಎಲ್ಲ ನಮ್ಗೆ ಹಾಕೋಬೇಕು, ನಮ್ ಕೈ ಹಾಕೋಬೇಕು ಅನ್ನೋದು ಇದೆ ಅವ್ರಿಗೆ ಅಷ್ಟೇ. ಹಾಗೆ ಸಮಾಜ ಕಟ್ಟಬೇಕು ಅನ್ನೋದು ಯಾವ ಉದ್ದೇಶ ಇಲ್ಲ. ಹಂಗಿದ್ರೆ ಇಲ್ಲಿವರೆಗೆ ಅವರೇ ಟ್ರಸ್ಟ್ಗಳು ಇರ್ತಿರಲಿಲ್ಲ. ಪ್ರತಿ 5 ವರ್ಷದ ಹೊಸ ಟ್ರಸ್ಟ್ಗಳು ಇರಬೇಕಾಗಿತ್ತು. ಯಾಕಂದ್ರೆ ಫಾಲೋ ಮಾಡಿಲ್ಲ ಅವರು. ನೋಡಿ, ಇದರಲ್ಲಿ ಕೆಲವರು ಪಕ್ಕ ಆಂಟಿ ಹಿಂದೂಗಳಿದ್ದಾರೆ. ಆ ಟ್ರಸ್ಟಿಗಳ ಅವ್ರ ಹೆಸರು ಕೂಡ ನಾನು ಹೇಳಬಲ್ಲೆ, ಸಮಯ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಆಂಟಿ ಲಿಂಗಾಯತರಿದ್ದಾರೆ ಅವರು. ಇವತ್ತಿಗೂ ನಿಮ್ಗೆ ಗೊತ್ತಿರಲಿ, ಮಠದಲ್ಲಿ ನಾವು 5 ವರ್ಷಗಳ ಕಾಲ ಬಸವನ ಫೋಟೋ ಕೊಟ್ಟಿಲ್ಲ ನಮಗೆ. ಒಂದ್ ಕಡೆಗೆ ವೀರಶೈವ ಲಿಂಗಾಯತ ಅಂತ ಹೇಳ್ತಾರೆ, ಆದ್ರೆ ಮಠದಲ್ಲಿ ಬಸವನ ಫೋಟೋ ಕೊಟ್ಟಿಲ್ಲ ನಮಗೆ. ಈಗ ಹಾಕೊಂಡು ನಾವು ಓಂ ಶ್ರೀ ಗುರು ಬಸವಲಿಂಗ ಬರೀತಾ ಇಲ್ಲ, ಬರ್ಸಕ್ಕಾಗಿರ್ಲಿಲ್ಲ ಅವರಿಗೆ. ಹಾಗಾಗಿ ನಾವು ಬಹಳ ಕಾನ್ಫಿಡೆಂಟ್ ಇದ್ದೀವಿ. ಭಕ್ತರು ಬರ್ತಾರೆ. ಭಕ್ತರನ್ನು ನಂಬಿಕೊಂಡು ನಾನು ಪೀಠಾಧ್ಯಕ್ಷರಾಗಿರೋದು 4 ಜನಗಳನ್ನಲ್ಲ. ಮತ್ತು ನಮ್ಮ ಸಂಪುಟದಲ್ಲಿ, ನಮ್ದೇನು ಸಂಪುಟ ಇದೆಯಲ್ಲ, ಯಾವುದೋ ಒಬ್ಬ ಮಠದ ಸ್ವಾಮಿಗಳು ಮಾಡ್ಬೇಕಾದ್ರೆ ಸಂಪುಟ ಕೊಡ್ತಾರೆ. ಅಲ್ಲಿ ಶ್ವಾಸವನ್ನು ಬಿಡಬೇಕಂತ ಇಲ್ಲ, ಎಲ್ಲಿ ಉಲ್ಲೇಖ ಆಗಿಲ್ಲ. ಹಾಗಾಗಿ ತಾವೇ ಕ್ರಿಯೇಟ್ ಮಾಡ್ಕೋತಾರೆ. ಈಗ ಹೇಳಕ್ಕೆ ಏನು ರೀಸನ್ ಇಲ್ಲಲ್ಲ. ಅವ್ರ ಮೇಲೆ ಗುರುತರ ಆಗಿರುವಂಥ ಆರೋಪಗಳಿದಾವೆ, ಲೆಕ್ಕ ಕೊಡಿ ಅಂತೇಳಿ. ಅದನ್ನ ಡೈವರ್ಟ್ ಮಾಡ್ಬೇಕು ಅಂತೇಳಿ ಸ್ವಾಮಿ ತಂದಿದ್ದಾರೆ ಅಷ್ಟೇ. ಅವರೇ ಗೌರವಯುತವಾಗಿ ಟ್ರಸ್ಟಿಂದ ರಾಜೀನಾಮೆ ಕೊಡಬೇಕು. ಅದಕ್ಕೆ ಈಗ ಸಮಾಜಕ್ಕೆ ಬಿಡ್ತೀನಿ, ಅದ್ರ ವಿವೇಚನೆಗೆ. ಸಮಾಜ ಸತ್ಯವನ್ನು ಅರ್ಥಕೋಬೇಕು. ಮತ್ತು 4 ಜನಗಳ ಮಧ್ಯ ಅಲ್ಲ ಇದು, ಇಡೀ ಸಮಾಜದಲ್ಲಿ ಬೇಕಂತಾನೆ ನಮ್ಮ ಪಂಚಮಸಾಲಿ ಸ್ವಾಮೀಜಿಯವರನ್ನ ಕರ್ನಾಟಕದಲ್ಲಿ ಪಂಚಮಸಾಲಿಗಳು ಡೇ ಬೈ ಡೇ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಪಂಚಮಸಾಲಿ ನಾಯಕರು ಬಹಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ.
ಲಿಂಗಾಯತಲ್ಲಿ ಪಂಚಮಸಾಲಿ ನಾಯಕರು ಭಾಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಪಂಚಮಸಾಲಿ ಸ್ವಾಮಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಜಯ ಮೃತ್ಯುಂಜಯ ಸ್ವಾಮೀಜಿ ಇರ್ಬೋದು, ನಮಗಿರ್ಬೋದು, ಹಿಂದೆ ಸಿದ್ಧಲಿಂಗ ಸ್ವಾಮಿಗಳಿಗೆ ಪ್ರತಿ ಹಿಂಗೆ ಟಾರ್ಗೆಟ್ ಮಾಡಿ ಪಂಚಮಸಾಲಿ ಸಮಾಜದ ಮುಖ್ಯ ಸ್ವಾಮಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಮಾಜ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಮಾಡಬೇಕು, ಸ್ವಾಮಿಗಳ ಬಗ್ಗೆ ಕಪ್ಪು ಚುಕ್ಕೆನ ತರಬೇಕು ಅನ್ನೋಂಥದ್ದು ಒಂದು ವ್ಯವಸ್ಥಿತವಾಗಿರೋ ಷಡ್ಯಂತ್ರ ನಡೀತಾ ಇದೆ. ನೋಡೋಣ, ನಮ್ಮ ಭಕ್ತರ ಜೊತೆ ಕೂತ್ಕೊಂತೀವಿ. ನಮ್ಮ ಭಕ್ತರಿಗಿಂತ ದೊಡ್ಡದಾಗಲ್ಲ, ಭಕ್ತನೇ ಭೂಮಿಯಲ್ಲಿ ಬಂತು. ನೋಡ್ರಿ ಒಂದು ನಾವು ಪೀಠಕ್ಕೆ ಬಂದ ಮೇಲೆ 2018ಕ್ಕೆ ಬಂದ ಮೇಲೆ ನಮ್ಮದ ಕನಸೇನಿತ್ತು ಅಂತಂದರೆ ಹರಿಹರ ತಾಲೂಕು ಪ್ರತಿ ಮನೆಗೆ ಹೋಗಬೇಕು ಅಂತ ಇತ್ತು. ದಾವಣಗೆರೆ ಜಿಲ್ಲೆಯ ಪ್ರತಿ ಮನೆಗೆ ಹೋಗ್ಬೇಕಂತಿತ್ತು. ನಾವು ಪೀಠಕ್ಕೆ 2018 ಬಂದ ಮೇಲೆ ನಮ್ಮನ್ನು ವ್ಯವಸ್ಥಿತವಾಗಿ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆಗೆ ಯಾವುದೇ ಭಕ್ತರ ಮನೆಗೆ ಹೋಗೋದಂಗೆ ನೋಡ್ಕೊಂಡಿದ್ದಾರೆ. ಹರಿಹರ ತಾಲೂಕು ಮತ್ತು ಮನೆ ಗೆದ್ದು ಮಾರಿ ಗೆಲ್ಲಬೇಕಲ್ವಾ, ನಮ್ಮನ್ನು ವ್ಯವಸ್ಥಿತವಾಗಿ ಮನೆಯೇ ಗೆಲ್ಲದಂಗೆ ನೋಡ್ಕೊಂಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಭಾಳ ಗಟ್ಟಿಯಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ ನಾವು ಭಕ್ತರ ಬಡವರ ಮನೆಗೆ ಹೋಗ್ತಾ ಇದ್ದೀವಿ. ಯಾವುದೇ ಒಂದು ಬಡವರ ಮನೆಗೆ ಹೋದರೆ ನೀವು ಚಿತ್ರದುರ್ಗ ಜಿಲ್ಲೆ ಕೇಳ್ಕೊಂಡು ಬನ್ನಿ, ಕೊಪ್ಪಳ ಜಿಲ್ಲೆ ತೆಗೆದುಕೊಂಡು ಬನ್ನಿ, ಎಲ್ಲ ಕಡೆಗೆ ಪ್ರವಾಸವನ್ನು ಮಾಡ್ತಾ ಇದ್ದಾಗ ಯಾರು ಬಡ್ಕೊಂಡು ಅಲ್ಲೇ ದುಡ್ಡು ಕೊಟ್ಟು ಬರ್ತೀವಿ ನಾವು. ಕೆಲವೊಂದಿಷ್ಟು ಭಕ್ತರು ಹೇಳ್ತಾ ಇದ್ರು ಮೊದಲೆಲ್ಲ ಸ್ಕ್ರಿಪ್ಟೆಡ್ ಭಾಷಣ ಬರ್ಬಿಡ್ತು, ಇದನ್ನೇ ಮಾತಾಡಬೇಕು ಅಂತ ಹೇಳ್ತಿದ್ರು. ನೋಡ್ರಿ, ಅದನ್ನು ಸಮಯ ಸಂದರ್ಭ ಇವತ್ತಿಗಿಷ್ಟು ಸಾಕು. ಬಟ್ ನಾನು ಎಲ್ಲ ನಿಮ್ಮ ಮಾಧ್ಯಮ ಹೇಳ್ತಿದ್ದೀನಿ, ಭಕ್ತನೇ ಭೂಮಿಯ ಮೇಲೆ ಭಗವಂತ, ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ. ನನ್ನ ಇವತ್ತಿಗೆ ಒಂದೇ ₹1 ಯಾರಿಗೂ ನನಗೆ ಕೈ ಒಡ್ಡಿಲ್ಲ. ನಮ್ಮದು ಕೊಡುವಂಥದ್ದು, ಕೇಳುವಂಥದ್ದಲ್ಲ. ಆದರೆ ಭಕ್ತರು ನನಗೆ ಪ್ರಸಾದವನ್ನು ಕೊಟ್ಟಾರೆ, ರೊಟ್ಟಿ ಮಾಡಿ ಕೊಟ್ಟಾರೆ, ಅನ್ನ ಮಾಡಿ ಕೊಟ್ಟಾರೆ, ಸಾಂಬಾರು ಕೊಟ್ಟಾರೆ, ಚಟ್ನಿ ಮಾಡಿ ಕೊಟ್ಟಾರೆ. ಅವ್ರ ಋಣದಲ್ಲಿ ನಾನಿದ್ದೇನೆ. ನಾವು ಉಳಿದಾರೊಬ್ಬರ ಋಣದಲ್ಲಿಲ್ಲ, ಭಕ್ತರ ಋಣದಲ್ಲಿದ್ದೇವೆ. ಹಾಗಾಗಿ ಭಕ್ತರು ಏನು ಹೇಳ್ತಾ ಅದು ಫೈನಲ್, 4 ಜನ ಫೈನಲ್ ಅಲ್ಲ. ಭಕ್ತರ ಸಭೆ ನಡೆಸಿ ಮುಂದಿನ ನಿರ್ಧಾರ ಖಂಡಿತ ಭಕ್ತರ ಜೊತೆಗೆ ಚರ್ಚೆ ಮಾಡ್ತೇವೆ. ನಮ್ಮೆಲ್ಲ ಸಮುದಾಯದ ಮುಖಂಡರು ಬರ್ತಾರೆ, ಅವರೆಲ್ಲ ಚರ್ಚೆ ಮಾಡ್ತಾರೆ. ಅವರು ಹೇಳಬೇಕು ವ್ಯವಸ್ಥಿತವಾಗಿ. ಈ ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ ಕೆಲವು ಕಡೆ ಹೋಗಲ್ದಂಗೆ ನಮ್ಮ ನೋಡ್ಕೊಂಡಿದ್ರು. ಆದರೆ ಈ ಸಮಸ್ಯೆ ಆದಾಗನೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದದ್ದು. ಡಾಕ್ಟರ್ ರಾಜ್ಕುಮಾರ್ ಅವ್ರು ಯಾಕೆ ಬಂದರು? ಅಡ್ಮಿನಿಸ್ಟ್ರೇಟ್ರು. ಇವ್ರ ಸಮಸ್ಯೆ ಇತ್ತಲ್ಲ ಈ ಮಧ್ಯದ ಬಿಲ್ಡಿಂಗ್ ವಿಚಾರದಲ್ಲಿ, ಅಲ್ಲಿ ಏನಾಯ್ತದೆ, ಅದು ಹಣವನ್ನು ಅದಕ್ಕೆ ಉಪಯೋಗಿಸ್ಬೇಕಂತಿದೆ. ಅದು ಯಾವುದೂ ಯೂಸ್ ಆಗಿಲ್ಲ. ದುಡ್ಡು ತೊಗೊಂಡಿದ್ದಾರೆ, ಬಿಲ್ಡಿಂಗ್ ಇಲ್ಲ. 10 ಕೋಟಿ ರೂಪಾಯಿದಲ್ಲಿ ಒಂದಿಷ್ಟು ಪಕ್ಕದ ಮಠಗಳು ನೋಡ್ಕೊಂಡು ಬನ್ನಿ ಹೆಂಗೆ ಬೆಳೆದಾವೆ. ಈ ಮಠಗಳು ಯಾಕೆ ಬೆಳೀತಾ ಇಲ್ಲ ಅಂತಂದರೆ ಸ್ವಾಮಿಗಳಿಗೆ ಏನೂ ಅಧಿಕಾರ ಇಲ್ಲ ಇಲ್ಲಿ. ಆದರೂ ನಾವು ಅಧಿಕಾರ ಇಟ್ಕೊಂಡು ಬಂದಿಲ್ಲ. ಅಧಿಕಾರ ಹಂಗಿತ್ತಂದ್ರೆ ಕಂಡೀಷನ್ ಹಾಕೊಂಡು ಬರ್ತಿದ್ವಿ. ನಮ್ಮದೇನಪ್ಪ, ಸಮಾಜ ಸಂಘಟನೆ ಆಗಬೇಕು, ಈ ಸಮಾಜವನ್ನು ದೊಡ್ಡದಾಗಿ ಬೆಳೆಸಬೇಕು, ಪಂಚಮಸಾಲಿ ಸಮಾಜವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು. ಬಡ ಮಕ್ಕಳಿಗೆ, ಬಡವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ, ಅವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದಲೇ ನಾವೆಲ್ಲವನ್ನು ತ್ಯಾಗ ಮಾಡಿ ಬಂದಿದ್ದೇವೆ. ನಾವು ಲೆಕ್ಕ ಕೇಳಿಲ್ಲ, ಭಕ್ತರು ಲೆಕ್ಕ ಕೇಳ್ತಾ ಇದ್ದಾರೆ. ಹಾಗಾಗಿ ಅವರು ವಿಷಯ ಡೈವರ್ಟ್ ಮಾಡೋ ಸಲುವಾಗಿ ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಅದನ್ನು ಹೇಳ್ತೀನಿ, ಸಮಯ ಸಂದರ್ಭ ಭಕ್ತರ ಮಧ್ಯದಲ್ಲಿ ಹೇಳ್ತೀನಿ ನಾನು. ಅದು ಎಲ್ಲ ಟ್ರಸ್ಟ್ಗಳಿಗೆ ಗೊತ್ತಿದೆ, ಉಳಿದ ವಿಶೇಷ ಆಹ್ವಾನ ಗೊತ್ತಿದೆ. ಕೆಲವ್ರು ಬೇಕಂತ ನೀವು ಹಿಂದೂನ ಹೇಳಬಾರ್ದು, ಯಾಕಂದ್ರೆ ನಾವು ಜಾತಿ ಗಣತಿ ಮಾಡುವಾಗ ನಾವು ಗಟ್ಟಿಯಾಗಿ ಹೇಳಿದ್ವಿ. ಯಾಕಂದರೆ ನಮ್ಮ ಜಾತಿಯ ಪ್ರಮಾಣ ಪತ್ರದಲ್ಲಿ ಹಿಂದೂ ಲಿಂಗಾಯತ ಅಂತಿದೆ. ಬರೀ ನಮ್ಮ ಸ್ವಂತ ನಿರ್ಣಯ ಆಗಿರಲಿಲ್ಲ. 17 ಜಿಲ್ಲೆಯ ಪ್ರವಾಸವನ್ನು ಮಾಡಿ ಆ ಭಕ್ತರ ಸಭೆಗೆ ಕರ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅವರ ಅಭಿಪ್ರಾಯವನ್ನು ನಾವಿಲ್ಲಿ ಹೇಳಿದ್ದೀವಿ. ಟ್ರಸ್ಟಲ್ಲಿ ಒಪ್ಪಿಗೆ ತೊಗೊಂಡ್ರು ಕೂಡ ಅಲ್ಲಿ ಬೆಂಗಳೂರಿಗೆ ಯಾರೊಬ್ಬರು ಬರಲಿಲ್ಲ. ಅಂದರೆ ವ್ಯವಸ್ಥಿತವಾಗಿ ಹಿಂದೂ ಸ್ವಾಮಿಗಳು ಮತ್ತು ವಿಶೇಷವಾಗಿ ಪಂಚಮಸಾಲಿ ಸ್ವಾಮಿಗಳು ಲಿಂಗಾಯತ್ ಪಂಚಮಸಾಲಿ ಅನ್ನಬಾರ್ದು ಅಂತಂತಾರೆ ಅವರು.